ಓ ಮಗುವೇ ಶಾಲೆಗೆ ಬಾ, ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ನಿನಗೆ ಇಲ್ಲಿದೆ. ಬಾ ಮಗುವೇ ಬಾ ಶಾಲೆಗೆ ಬಾ, ಬಾ ಮಗುವೇ ಬಾ ಶಾಲೆಗೆ ಬಾ, ಓ ಶಾಲೆಗೆ ಬಾ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅನ್ನುವ ಈ ವರ್ಷದ ಶೈಕ್ಷಣಿಕ ಧ್ಯೇಯ ವಾಕ್ಯದೊಂದಿಗೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಮೊದಲ ದಿನದ ಈ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಆಗಮಿಸಿದ ಎಲ್ಲ ಹಿರಿಯರನ್ನು, ಮಕ್ಕಳ ಪೋಷಕರನ್ನು, ಶಿಕ್ಷಕ ವರ್ಗದವರನ್ನು, ವಿದ್ಯಾಭಿಮಾನಿಗಳನ್ನು, ಹಾಗೆ ಮುಖ್ಯವಾಗಿ ನಮ್ಮ ಶಾಲೆಯ ಎಲ್ಲ ಪುಟಾಣಿ ಮಕ್ಕಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ SDMCಯ ಮಾನ್ಯ ಅಧ್ಯಕ್ಷರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ಗೌರವಾನ್ವಿತ ಸದಸ್ಯರುಗಳು ನಮ್ಮ ಜೊತೆಗಿದ್ದಾರೆ. ಹಾಗೆ ಪೋಷಕ ವರ್ಗದವರು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ವಿಶೇಷವಾಗಿ ಇವತ್ತಿನ ಈ ಒಂದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಮ್ಮ ಊರಿನ ಹಿರಿಯರು, ಹಾಗೆ ವಿದ್ಯಾಭಿಮಾನಿಗಳು, ನಿವೃತ್ತ ತಹಶೀಲ್ದಾರಾಗಿ ಈಗ ಸಾಮಾಜಿಕ ಚಿಂತಕರಾಗಿ ನಮ್ಮ ಜೊತೆಗಿದ್ದಾರೆ ಶ್ರೀಯುತ ಶಾಂತಾರಾಮ್ ಚಿಪ್ಲೋನ್ಕರ್ ಅವರು. ಶ್ರೀಯುತರನ್ನು ನಮ್ಮೆಲ್ಲ ಈ ಶಾಲೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲರೂ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಅನಿಲ್ ಎಸ್ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಕೊಟ್ಟ ನಾವೀಗ ಈ ಮಕ್ಸ್ವ ಅಂತ ಹೇಳ್ತಾ ಮಾನ್ಯ ಅತಿಥಿ ಗಣ್ಯರು ಬಲೂನ್ ನೀಡುವ ಮೂಲಕ ಆ ಮಕ್ಕಳನ್ನು ಸ್ವಾಗತಿಸಿಕೊಳ್ಬೇಕಂತ ಕೇಳ್ಬೋದು. ಓ ಮಗುವೇ ಶಾಲೆಗೆ ಬಾ, ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ನಿನಗೆ ಇಲ್ಲಿದೆ. ಬಾ ಮಗುವೇ ಬಾ ಶಾಲೆಗೆ ಬಾ, ಬಾ ಮಗುವೇ ಬಾ ಶಾಲೆಗೆ ಬಾ, ಓ ಶಾಲೆಗೆ ಬಾ. ಓ ಮಗುವೇ ಶಾಲೆಗೆ ಬಾ, ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ನಿನಗೆ ಇಲ್ಲಿದೆ. ಬಾ ಮಗುವೇ ಬಾ ಶಾಲೆಗೆ ಬಾ, ಬಾ ಮಗುವೇ ಬಾ ಶಾಲೆಗೆ ಶಾಲೆಯಲ್ಲಿಯೂ ಬಾ, ಕೂಡ ಇಡೀ ರಾಜ್ಯದಾದ್ಯಂತ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ನಡೀತಾ ಇದೆ. ಅದೇ ರೀತಿ ಮಲೆನಾಡಿನ ಕಪ್ಪಲಲ್ಲಿರುವಂತಹ ನಮ್ಮ ಶಾಲೆಯೂ ಕೂಡ ಅತ್ಯಂತ ಸಂಭ್ರಮದಿಂದ ಈ ಶಾಲಾ ಪ್ರಾರಂಭೋತ್ಸವ ನಡೀತಾ ಇದೆ. ಇಲ್ಲಿ ನೆರೆದಿರುವ ಎಲ್ಲರನ್ನು ಸ್ವಾಗತಿಸಿಕೊಳ್ತಾ ಇಂದಿನ ಸಮಾರಂಭದ ವೇದಿಕೆಯಲ್ಲಿ ದೇವಿ ಪೊರೆ ಶಾರದೆ ವರದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ಶಾರದೆ ವರದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ದೇವಿ ಪೊರೆ ಶಾರದೆ
ಯೋಗ ನನಗೆ ಲಭಿಸಿತ್ತು. ಹಾಗೆ SDMCಯ ಅನೇಕ ಅಧ್ಯಕ್ಷರುಗಳು ಈ ಸಂದರ್ಭದಲ್ಲಿ ಈ ಶಾಲೆಯ ಬೆಳವಣಿಗೆಗೆ ಅಹರ್ನಿಶಿ ದುಡಿಯುತ್ತಾ ಈ ಶಾಲೆ ಈ ಸಂಸ್ಥೆ ಇಷ್ಟೊಂದು ಎತ್ತರಕ್ಕೆ ಇವತ್ತು ಬೆಳೆದು ನಿಂತಿದೆ. ಯೋಗವಯನ ನನಗೆ ಈ ವರ್ಷ ಇದೇ ಶಾಲೆಯಲ್ಲಿ ಪೂರ್ಣಕಾಲಿಕ ಮುಖ್ಯೋಪಾಧ್ಯಾಯನಾಗಿ ಬಡ್ತಿ ಹೊಂದಿ ಇದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕರ್ತವ್ಯ ನಿರ್ವಹಿಸುವಂಥ ಒಂದು ಅವಕಾಶ ಲಭಿಸಿತು. ತಾವೆಲ್ಲ ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ, ಅದಕ್ಕೆ ಧನ್ಯವಾದವನ್ನು ಹೇಳ್ತಾ ನಾನು ಪ್ರತಿದಿನ ನೆನಪು ಮಾಡಿಕೊಳ್ತಾ ಇರ್ತೇನೆ, ಇದು ಹುದ್ದೆ ಅಲ್ಲ, ಇದು ಪ್ರತಿಷ್ಠೆ ಅಲ್ಲ, ಇದೊಂದು ಸಾಮಾಜಿಕ ಜವಾಬ್ದಾರಿ ಅನ್ನೋದನ್ನು ಪ್ರತಿನಿತ್ಯ ನಾನು ನೆನಪಿಸ್ಕೊಳ್ತಾ ಇನ್ನು ನನಗೊಂದು 6 ವರ್ಷ ಸೇವಾವಧಿ ಇದೆ. ಎಲ್ಲಿ ಈ ಸೇವೆಯನ್ನು ಪೂರ್ಣಗೊಳಿಸಲಿಕ್ಕೆ ಅವಕಾಶ ಸಿಗ್ತದೆ ಗೊತ್ತಿಲ್ಲ. ಅಂತೂ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಇರುವಲ್ಲಿವರೆಗೆ ಅಥವಾ ಮುಂದೆಯೂ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಮಾರ್ಗದರ್ಶನ, ಸಲಹೆ, ಸೂಚನೆ ಇದನ್ನು ವಿನಮ್ರವಾಗಿ ಸ್ವೀಕರಿಸ್ತಾ ತಾವೆಲ್ಲರೂ ಸೇರಿಕೊಂಡು ನಾವು ಸೇರಿಕೊಂಡು ಈ ಶಾಲೆಯನ್ನು ಮತ್ತಷ್ಟು ಶೈಕ್ಷಣಿಕವಾಗಿ ಎತ್ತರಕ್ಕೆ ಏರಿಸುವ ಅಂತ ಹೇಳ್ತಾ ಮತ್ತೊಮ್ಮೆ ಹಿರಿಯರೆಲ್ಲರಿಗೂ ಧನ್ಯವಾದಗಳು. ಹಾಗೆ ಆಗಮಿಸಿದ ಎಲ್ಲ ಸಭಿಕರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಇವತ್ತು ನಾನು ಮಾಳಕ್ಕೆ ಬಂದು ಇಲ್ಲಿ ಸ್ಥಾಪನೆಯಾಗಿ 21ನೇ ವರ್ಷದ ಪ್ರಥಮ ದಿವಸ 2006ನೇ ಇಸ್ವಿಯಲ್ಲಿ ನಿವೃತ್ತನಾಗಿ ಜೂನ್ 1ರಂದು ನಾನು ಮಾಳಕ್ಕೆ ಬಂದೆ. ಆಗ ಮಾಳದ ಪರಿಸ್ಥಿತಿ ಬಹಳ ಕಷ್ಟ ಇತ್ತು. ಕೇವಲ ಮಲ್ಲಾರ ತನಕ ಮಾತ್ರ ಗಾಡಿಗಳು ಹೋಗ್ತಿದ್ವು, ಹತ್ತದ ಮೇಲೆ ಹೋಗ್ತಿರ್ಲಿಲ್ಲ, ಬ್ರಿಡ್ಜ್ ಆಗಿರಲಿಲ್ಲ. ಆದ್ದರಿಂದ ನಮ್ಮ ಸರಕು ಸರಂಜಾಮು, ಏನೇನು ಫರ್ನಿಚರು, ಟಿವಿ ಅಂದಲ್ಲಿ ಏನೇನಿದೆಯೋ ಅದನ್ನು ತಲೆ ಹೊರೆ ಮೇಲೆ ನಾವು ಎಡಪಾಡಿಗೆ ಹಾಕ್ಸಿದ್ವಿ. ಇವತ್ತು ಮನೆಯ ಅಂಗಳದಲ್ಲೇ ಕಾರ್ ಹತ್ಕೊಂಡು ಇಲ್ಲಿ ತನಕ ಬರುವ ಅವಕಾಶ ಆಗಿದೆ, ಬಹಳ ಪ್ರಗತಿ ಆಗಿದೆ. ಈ ಶಾಲೆ ಕೂಡ ನಾನು ನೋಡ್ತಾ ಇದ್ದೇನೆ, ಆ ಕಡೆ ಈ ಕಡೆ ಹೋಗುವಾಗ ನನಗೆ ಬಹಳ ಹತ್ತಿರದ ಸಂಪರ್ಕ ಇರಲಿಲ್ಲ. ರಾಧಾಕೃಷ್ಣ ಜೋಶಿ ಅವರ ಕೃಪೆಯಿಂದ ನನಗೆ ಇವತ್ತು ಇಲ್ಲಿ ಕಲಿಯಕ್ಕಾಗಿದೆ. ಇದು ಯೋಗ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಶಾಲೆಯ ಒಂದು ಉಜ್ವಲ ಕನಸನ್ನು ಕಂಡಂತ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶಿವರಾಜ್ ಪೂಜಾರಿ ಅವರೇ, ವಿಶೇಷವಾಗಿ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಆಗಿಕೊಂಡು ಈ ಶಾಲೆಯ ಚಿಂತನೆಯನ್ನು ಇಟ್ಕೊಂಡು ಈ ಶಾಲೆಗಾಗಿ ತುಂಬ ದುಡಿದಂಥ ಹಿರಿಯರನ್ನು ಎಲ್ಲರನ್ನು ಗೌರವಿಸುತ್ತಾ 2010ರಲ್ಲಿ ನಾವೊಂದು LKG UKGಯನ್ನು ಪ್ರಾರಂಭಿಸಿ ಈ ಶಾಲೆಯ ಒಂದು ಭದ್ರ ಬುನಾದಿ ಹಾಕಬೇಕು. ನಮ್ಮ ಮಕ್ಕಳು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ನನಗೆ ಅತೀವ ಸಂತಸ ಇವತ್ತು ಆಗ್ತದೆ. ಕಾರಣ ಇಷ್ಟೇ, ನಮ್ಮ ಊರಿನ ಇವತ್ತೊಂದು ಶಾಲೆಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಮಕ್ಕಳ ಒಂದು ದಾಖಲಾತಿ ಆಗುವುದಂದ್ರೆ ಅದು ನಮಗೆ ಹೆಮ್ಮೆ. ಈ ವರ್ಷ ಹೋದ ವರ್ಷ PM ಶ್ರೀ ಸ್ಕೂಲ್ ಆಗಿ ಆಯಿತು, ಈ ವರ್ಷ KPS ಸ್ಕೂಲ್ ಆಗಿ ಪರಿವರ್ತನೆ ಆಗಿದೆ. ಇದು ನಮ್ಮೆಲ್ಲರ ಒಂದು ಹೊಸ ಅಧ್ಯಾಯ ಇಲ್ಲಿ ಪ್ರಾರಂಭ ಆಗ್ತದೆ. ಇದು ಖಂಡಿತವಾಗಿ ಇಡೀ ಗ್ರಾಮದಲ್ಲಿ ಒಂದು ಮಾದರಿ ಸ್ಕೂಲು, ಇಡೀ ಒಂದೇ ಸರ್ಕಾರಿ ಸ್ಕೂಲ್ ಆಗಿ ಮುಂದೆ ನಡೆಯುತ್ತದೆ. ತುಂಬ ಸಂಖ್ಯೆ ಆಗ್ತದೆ, ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಇದೆ. ಎಲ್ಲರೂ ಇವತ್ತು ಈ ಒಂದು ಮಕ್ಕಳನ್ನು ಇಲ್ಲಿ ದಾಖಲು ಮಾಡಿದಂಥ ಎಲ್ಲ ಪೋಷಕರಿಗೆ ನಾನು ಅತ್ಯಂತ ಪ್ರೀತಿಯಿಂದ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ನಮ್ಮ ಕನಸು ನನಸಾಗಬೇಕು. ನಾವು ಎಲ್ಲೆಲ್ಲೋ ದೂರ ಹೋಗುವುದಕ್ಕಿಂತ ಇಲ್ಲಿ ಒಂದು ಭವ್ಯವಾದಂಥ ಈ ದೇಗುಲವನ್ನು ಅದೆಷ್ಟೋ ಮಕ್ಕಳ ದಾಖಲಾತಿಯಿಂದ ಇದು ಕಂಗೊಳಿಸಬೇಕು. ಇಲ್ಲೇ ಈ ವರ್ಷ 150 ಮಕ್ಕಳಾದ್ರೆ ಬರುವ ವರ್ಷ 200-250 ಮಕ್ಕಳು ಹಾಗೆ ಜಾಸ್ತಿ ಆಗ್ತಾ ಇಡೀ ಹೆಬ್ರಿಯಲ್ಲಿ ಒಂದು ಸ್ಕೂಲ್ ಇದೆ, 700 ಮಕ್ಕಳು ಇದ್ದಾರೆ. ಆ ಸಂಖ್ಯೆಯಲ್ಲಿ ನಮ್ಮ ಸ್ಕೂಲ್ ಆಗಬೇಕು. ನಮ್ಮ ಊರಿಗೆ ಬೇರೆ ಬೇರೆ ಗ್ರಾಮದವರು ಇಲ್ಲಿ ಮಕ್ಕಳನ್ನು ದಾಖಲಾಗುವಾಗ ಆಗಬೇಕು. ಆ ಎಲ್ಲ ಚಿಂತನೆಗಳನ್ನು ನಾವು ಹಾಕೊಂಡಿದ್ದೇವೆ. ಅದಕ್ಕಾಗಿ ಯಾರು ನಮ್ಮ ಊರಿನ ನಮ್ಮ ಮನೆ ಹತ್ತಿರದ ಇಲ್ಲಿಯ ಮಕ್ಕಳನ್ನು ಬೇರೆ ಕಡೆ ಹಾಕ್ತಾರ ಅವರಿಗೆ ಮನೆ ಉಳಿಸ್ಬೇಕು. ನೀವು ಏನು ಕೊರತೆ ಇದೆ ಅದನ್ನು ಹೇಳಿ. ಅದಕ್ಕೆ ನಾವೆಲ್ಲ SMC ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಈ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಪೋಷಕರು ಬೆಳಗಬೇಕಾದ್ರೆ ಇಲ್ಲಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆದು ಭವಿಷ್ಯತ್ತಿನಲ್ಲಿ ನಿಮ್ಮನ್ನು ನಮ್ಮ ಊರಿಗೆ ಎಲ್ಲರನ್ನು ಸಲಹುವಂತ ಮಕ್ಕಳಾಗಲಿ ಅಂತ ಹಾರೈಸ್ತಾ ನನಗೂ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ದಿವಸ ನನ್ನ ಮಾತನ್ನು ಮುಗಿಸಲಿ. KPS ಶಾಲೆ
ಕಳೆದ ವರ್ಷ PMC ಶಾಲೆ ಮಾತ್ರ ಇತ್ತು. ಈ ವರ್ಷ PMC KPS ಶಾಲೆಯಾಗಿ ನಮ್ಮ ಪಕ್ಕದ ಹೈಸ್ಕೂಲ್ ಪ್ರೌಢಶಾಲೆ ಕೂಡ ನಮ್ಮ ಯೋಜನೆಗೆ ಒಳಪಟ್ಟಿದೆ. ಒಂದೇ ಶೀರ್ಷಿಕೆ ಅಡಿಯಲ್ಲಿ ಎರಡೂ ಶಾಲೆಗಳು ಮುಂದೆ ಕಾರ್ಯನಿರ್ವಹಿಸ್ತವೆ. ಅಂದ್ರೆ PMCಯಲ್ಲಿ ಇಷ್ಟು ದಿವಸ ನಮ್ಮ ಶಾಲೆಗೆ ಅಥವಾ ಈ ಮಕ್ಕಳಿಗೆ ಮಾತ್ರ ಏನು ಅನುದಾನ ಲಭಿಸ್ತಿತ್ತ, ಆ ಅನುದಾನ ಇನ್ನು ಮುಂದೆ ನಮ್ಮ ಪಕ್ಕದ ಹೈಸ್ಕೂಲಿನ ಮಕ್ಕಳಿಗೂ ಕೂಡ ಆ ಶಾಲೆಗೂ ಕೂಡ ಆ ಅನುದಾನಗಳು ಲಭಿಸ್ತವೆ. ಹಾಗಾಗಿ ಯಾರಾದರೂ ಬೇರೆ ಊರಿನಲ್ಲಿ ಪ್ರೌಢಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸುವ ಯೋಚನೆಯಲ್ಲಿದ್ರೆ ದಯವಿಟ್ಟು ನಮ್ಮ ಒಂದು ಕಳಕಳಿಯ ವಿನಂತಿ, ಇಲ್ಲಿ ಏನು ಶಿಕ್ಷಣ ಸಿಗ್ತಾ ಇತ್ತಾ, ಇಲ್ಲಿ ಏನು ಚಟುವಟಿಕೆ ಆಧಾರಿತವಾಗಿ ಮಕ್ಕಳು ಕಲಿತಾ ಇದ್ರ, ಅದೇ ರೀತಿಯ ಶೈಕ್ಷಣಿಕ ಚಟುವಟಿಕೆ ಮುಂದೆ ನಮ್ಮ ಪಕ್ಕದ ಹೈಸ್ಕೂಲ್ನಲ್ಲಿಯೂ ನಡೆಯಲಿಕ್ಕೆ ಇರೋದ್ರಿಂದ ದಯವಿಟ್ಟು ತಮ್ಮ ಮಕ್ಕಳನ್ನು ಬೇರೆ ಶಾಲೆಗೆ ಸೇರಿಸುವ ಬದಲಾಗಿ ನಮಗೆ ಹತ್ತಿರದಲ್ಲಿರುವ, ನಮಗೆ ಗೊತ್ತಿರುವ ನಮ್ಮದೇ ಊರಿನ ಪ್ರೌಢಶಾಲೆಗೆ ಸೇರಿಸಬೇಕು ಅಂತ ವಿನಂತಿಸಿಕೊಳ್ತಾ ನಮ್ಮ ಪ್ರಾರಂಭದ ಮೊದಲ ದಿನ ತುಂಬ ಸಂತೋಷ ಆಯಿತು. ತುಂಬ ಜನ ಪೋಷಕರು ಬಂದು ನಮ್ಮ ಜೊತೆ ಇದ್ದೀರಿ. ಹಾಗೆ ನಮ್ಮ ಒಂದು ಶಾಲೆಯ ಮೇಲೆ ಪ್ರೀತಿ ಇತ್ತು. ಹಾಗೆ ನಮ್ಮ ಶಿಕ್ಷಕರ ಮೇಲೆ ಒಳ್ಳೆ ಭಾವನೆಯೊಂದಿಗೆ ನಮ್ಮ ಶಾಲೆಗೆ ಹೊಸ ಮಕ್ಕಳನ್ನು ಅಂದರೆ ಹೊಸ ದಾಖಲಾತಿಯನ್ನು ಮಾಡಿದ್ದೀರಿ. ಅವರಿಗೆ ನಾನು ಮೊದಲಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈಗಿನ ಸಮಯ ಹೇಗಂತ ಹೇಳಿದರೆ ಪೋಷಕರಿಗೆ ಈ ಖಾಸಗಿ ಶಾಲೆಯವರು ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡಿ, ಯಾಕಂತ ಹೇಳಿದ್ರೆ ಫ್ರೀ ಬಸ್ ಕೊಡ್ತೇವೆ, ಫ್ರೀ ಕೊಡ್ತೇವೆ, ಅದು ಕೊಡ್ತೇವೆ, ಇದು ಕೊಡ್ತೇವೆ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ಈಗ ನಡೀತಾ ಇರುವಂಥದ್ದು ಅದರ ನೋವನ್ನು ನಾವು ಸಹ ಅನುಭವಿಸ್ತಾ ಇದ್ದೇವೆ. ತುಂಬ ಶಾಲೆಗಳಿಂದ ನಮ್ಮ ಒಳ್ಳೆ ಮಕ್ಕಳು, ಒಳ್ಳೆ ಕಲಿಯುವಂಥ ಮಕ್ಕಳು ಬೇರೆ ಖಾಸಗಿ ಶಾಲೆಗೆ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಹೇಳುದು, ಸರ್ಕಾರಿ ಶಾಲೆಯಲ್ಲಿ ಕಲಿತ್ರೆ ನನ್ನ ಲೆಕ್ಕದಲ್ಲಿ ಒಂದು ಗ್ರಾಮೀಣ ಕ್ರಮಾಂಕದ ಅಡಿಯಲ್ಲಿ ಮುಂದಿನ ಉತ್ತಮ ಶಿಕ್ಷಣಕ್ಕಾಗಿ, ಅಂದರೆ ನಾವು ಇಂಜಿನಿಯರಿಂಗ್ ಮಾಡುವಾಗ, ಡಿಗ್ರಿ ಮಾಡುವಾಗ 10 ಗ್ರೇಸಿಂಗ್ ಮಾರ್ಕ್ಸ್ ಸಿಗ್ತದೆ. ಹಾಗೆ ಶಾಲಾ ಶುಲ್ಕದಲ್ಲಿ ಕೂಡ 10% ರಿಯಾಯಿತಿ ಸಿಗ್ತದೆ. ಹಾಗಾಗಿ ನಾನು ಹೆಚ್ಚಿನವ್ರ ಹತ್ರ ಎಂತ ವಿನಂತಿ ಮಾಡುವುದಂತ ಹೇಳಿದರೆ, ಈಗ ಬೇರೆಗೆ ಶಾಲೆಗೆ ದಾಖಲಾತಿ ಮಾಡಿದ್ರು ಕೂಡ ಪುನಃ ನಮ್ಮ ಶಾಲೆಗೆ ದಾಖಲಾತಿ ಮಾಡಿ ನಮ್ಮ ಶಾಲೆಯ ಸಂಖ್ಯೆಯನ್ನು ಹೆಚ್ಚು ಮಾಡಿ. ಯಾಕಂತ ಹೇಳಿದರೆ ನಮ್ಮ ಶಾಲೆಯಲ್ಲಿ ನಾನೊಂದು ಸಣ್ಣ ಮಾತು ಹೇಳೋದು, ಒಂದು ಮಗು ಜಾಸ್ತಿ ಬಂದರು ಟೋಟಲ್ ನಮ್ಮ ಶಾಲೆಯಲ್ಲಿ 250 ಮಕ್ಕಳು ಇದ್ದರೆ 151 ನಮಗೆ ಸರಕಾರಿ ಮಟ್ಟದಲ್ಲಿ ಹೆಚ್ಚಿನ ಒತ್ತಡ ಹಾಕಿ ನಮ್ಮ ಶಾಲೆಗೆ ಹೆಚ್ಚಿನ ಅನುದಾನಗಳ ಅಥವಾ ಹೆಚ್ಚಿನ ಏನಾದರೂ ಅನುದಾನಗಳನ್ನು ತರಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ನಿವೃತ್ತ ತಹಶೀಲ್ದಾರ್ ಇದ್ದಾರೆ, ಇನ್ನೊಂದು ಡೆಪ್ಯೂಟಿ ನಿವೃತ್ತ ಸಚಿವರು ಇದ್ದಾರೆ, ಹಾಗೆ ಅನಿಲ ಸ್ಪೆಷಲ್ ನಮ್ಮ ಶಾಲಾ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾದಂಥ ರವಿಶಂಕರ್ ಅವರಿದ್ದಾರೆ. ಅವರೆಲ್ಲ ಪ್ರಯತ್ನದಿಂದಾಗಿ ನಮ್ಮ ಶಾಲೆಗೆ ಇನ್ನಷ್ಟು ಅನುದಾನಗಳನ್ನು ನಮಗೆ ತರಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಇನ್ನೂ ಹೆಚ್ಚಿನ ನಿಮ್ಮ ಸಹಕಾರವನ್ನು ಕೋರುತ್ತಾ ಎಲ್ಲರಿಗೂ ವಂದಿಸುತ್ತಾ, ನೀವು 2026-27 ಸಾಲಿನ ವರ್ಷವು ನಮ್ಮ ಶಾಲೆಯ ಕೀರ್ತಿಯನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಬೆಳಗಲಿ ಎಂದು ನಮ್ಮ ಗ್ರಾಮದವರಲ್ಲಿ ಬೇಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ 2 ಮಾತುಗಳನ್ನು ಮುಗಿಸುತ್ತೇನೆ.